ಸೊ ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ನಮ್ಮ ಜೊತೆಗೆ ಈಗ ನೀರಾವರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಖುದ್ದಿದ್ದಾರೆ. ಎಂ ಬಿ ಪಾಟೀಲ್ ತಾವು ನೋಡ್ತಾ ಇರ್ಬೋದು, ಬಹುತೇಕ ತಾವು ಕೂಡ ಭೇಟಿ ಕೊಟ್ಟಿದ್ದೀರಿ. ಮಾಧವ ಜಲಾಶಯದಿಂದ ಇವತ್ತು ಸಾವಿರಾರು ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಅದು ಪ್ರಮುಖವಾಗಿ ಕೃಷಿಗೆ ಬೇಕಾದಂಥದ್ದು ಮತ್ತು ಬೆಂಗಳೂರು ಕುಡಿಯ ನೀರಿನಂಥದ್ದು. ಯಾಕೆ ಈಗಲೂ ಕೂಡ ತಡೆಯೋಕ್ಕಾಗ್ತಾ ಇಲ್ಲ? ಏನು ಇದಕ್ಕೆ ಎಲೆಕ್ಷನ್ ಬಂದಿರೋ ಕಾರಣಕ್ಕೆ ಬಿಟ್ಬಿಟ್ಟಿದಾರ ಅಂತ? ಮಾಧವ್ ಮಂತ್ರಿ ಕೆನಲ್ ಈಗ ಅಣೆಕಟ್ಟು ಬ್ರೀಚ್ ಆಗಿದೆ. ಅದು 1100 ವರ್ಷ ಹಳೆ ಇತಿಹಾಸ ಇದ್ದಂಥದ್ದು. ಆದ್ರೆ ಈಗ ನಾವು ಅದನ್ನ ಮೊದಲು ಸ್ಯಾಂಡ್ ಬ್ಯಾಗ್ಸ್ ನಿಂದ ಪ್ರಿವೆಂಟ್ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಅದು ಬ್ಯಾನ್ ಮಾಡ್ಬೇಕಲ್ಲ. ಈಗ ಅಕ್ರಮವಾಗಿ ಮರಳುಗಾರಿಕೆ ಮಾಡಬಾರ್ದು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಎಲ್ಲ ಪಾರ್ಟಿಗಳ ನಾಯಕರು ಇದಾರೆ, ಅದರಲ್ಲಿ ಭಾಗಿಯಾಗಿದ್ದಾರೆ, ಅಧಿಕಾರಿಗಳು ಮಲಗಿದ್ದಾರೆ. ಲಕ್ಷ್ಮಣ್ ಅವರು ನಾನು ಸ್ಯಾಂಡ್ ಬ್ಯಾಗ್ಸ್ ನಿಂದ ಮೊದಲು ಉಸುಕಿನ ಚೀಲಿನಿಂದ ಬ್ಯಾನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ವಿ. ಆಮೇಲೆ ನಮ್ಗೆ ಅದು ವೆಲಾಸಿಟಿ ತಾಳದಿಲ್ಲ ಅಂತೇಳಿ ಗ್ಯಾಬಿಯನ್ ಕನ್ಸ್ಟ್ರಕ್ಷನ್ ಮುಖಾಂತರ ಅದನ್ನ ಇದು ಮಾಡ್ಬೇಕಂತ ಮಾಡಿದ್ವಿ. ಅಂದ್ರೆ ಬಾಕ್ಸಸ್ ಬರ್ತದೆ, ಅದರಲ್ಲಿ ಕಲ್ಲು ಹಾಕಿ ಇದು ಮಾಡ್ಬೇಕಂತ. ಆದ್ರೆ ನಾವು ಹೋದ್ಮೇಲೆ ಬಂದ್ಮೇಲೆ ಮತ್ತೆ ಅದು ವೆಲಾಸಿಟಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆ ಗ್ಯಾಬಿಯನ್ ಏನು ಬಾಕ್ಸಸ್ ಬರ್ತದೆ, ಅದರಲ್ಲಿ ಏನು ಕಲ್ ತುಂಬಿ ನಾವು ಇದು ಮಾಡ್ತೀವಿ, ಅದ್ರೂ ಕೂಡ ತಾಳದಿಲ್ಲ. ಈಗ ಬೋಲ್ಡರ್ಸ್ ಮುಖಾಂತರ ನಾವು ಅದನ್ನ ತಡೆಗಟ್ಟಬೇಕು ಅಂತೇಳಿ ಈಗ ಎಲ್ಲಾನು ಕೂಡ ಅಲ್ಲಿ ಬೋಲ್ಡರ್ಸ್ ನ ಜಮಾ ಮಾಡುವಂತ ಕೆಲಸನೂ ಕೂಡ ಮಾಡ್ತಾ ಇದೀವಿ. ಮತ್ತು ಅಲ್ಲಿ ನಮ್ಗೇನಾಗಿದೆ ಅಂದ್ರೆ ಅಲ್ಲಿ ಅಪ್ರೋಚ್ ಮಾಡ್ಕೊಂಡು ನಾವು ಅಲ್ಲಿಂದ ಬೋಲ್ಡರ್ಸ್ ನ ರೋಡ್ ಮಾಡ್ಬೇಕಲ್ಲಿ. ಆ ಕೆಲಸವನ್ನು ನಾವು ಮಾಡ್ತಾ ಇದೀವಿ. ಇಲೆಕ್ಷನ್ ಕುರಿತು ಸಂಬಂಧ ಇಲ್ಲ, ಎಮರ್ಜೆನ್ಸಿ ಬಹಳ ಇದರಿಂದ ಮಾಡ್ತಾ ಇದೀವಿ ಕೆಲಸ ಅಲ್ಲಿ. ಅಲ್ಲ ಪಾಟೀಲ್, ಒಂದು ಪ್ರಶ್ನೆ ಇರತಕ್ಕಂಥದ್ದು, ಅಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ. ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, 15 ಅಡಿ 30 ಅಡಿ ಒಳಗಡೆ ಅಗದಿದ್ದಾರೆ. ಅಲ್ಲಿ ಸ್ಯಾಂಡ್ ಮೈನಿಂಗ್ ನಡೀತಾ ಇದೆ. ಮತ್ತೊಂದ್ ಕಡೆ ಮೇಲೆ ಹೆಚ್ಚಿನ ಪ್ರಮಾಣದ ನೀರು ಬರ್ತಾ ಇದೆ ಈಗ ಕಾವೇರಿ ಬೇಸಿನಿಂದ. ನಾನು ವಿಸಿಟ್ ಮಾಡಿದ್ದೇನೆ. ಇದು ಒಂದು ಕೆಲಾಮಿಟಿ. ಇದು ಯಾವ್ದು ಇದಕ್ಕೆ ಸಂಬಂಧ ಇಲ್ಲ. ಅಲ್ಲಿ ಇದು ಬ್ರೀಚ್ ಆಗಿರೋದು 1100 ವರ್ಷದ ಹಳೆ ಈ ಅನಾಹುತ ಆಗಿದೆ. ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇದೆ ಅಲ್ಲಿ ಇವತ್ತು ಕೂಡ, ಈಗಲೂ ಕೂಡ, ಈ ಕ್ಷಣದಲ್ಲೂ ಕೂಡ ನೀರು ಹರಿದು ಹೋಗ್ತಾ ಇದೆ. ಅದು ತಮಿಳುನಾಡಿಗೆ ಹೋಗುತ್ತೆ. ಲೆಕ್ಕ ಎಲ್ಲಿ ಸಿಗುತ್ತೆ? ನಮ್ಮ ರೈತರ ಪರಿಸ್ಥಿತಿ ಏನಾಗುತ್ತೆ? ಲಕ್ಷ್ಮಣ್ ಅವರ, ನೀವು ಹೇಳ್ತೀನಿ ಕೇಳಿ, ನನ್ನ ಪರಿಸ್ಥಿತಿಯಲ್ಲಿ ನೀವು ಇದ್ರು ಕೂಡ ಇದೇನಾಗ್ತದೆ. ಈಗ ನಾವು ಇಮಿಡಿಯೇಟ್ಲಿ ಅಲ್ಲಿ ಆಕ್ಟ್ ಮಾಡ್ತಾ ಇದೀವಿ. ಇನಿಷಿಯಲಿ ಫಸ್ಟ್ ಡೇನೆ ಪಾಪ ನಮ್ಮ ಧ್ರುವ ನಾರಾಯಣ ಹೋಗಿ ಅಲ್ಲಿ ಇದು ಮಾಡಿದಾಗ ನಾವು ಕನ್ಸಲ್ಟ್ ಮಾಡಿ ಟೆಕ್ನಾಲಜಿ ಎಕ್ಸ್ಪರ್ಟ್ ಮಾಡಿದಾಗ ಅವಾಗ ಏನಾಯ್ತು, ನಮಗೆ ಸ್ಟ್ಯಾಂಡ್ ಬ್ಯಾಂಕ್ ಮೂಲಕ ಒಂದು ಸಜೆಸ್ಟ್ ಮಾಡಿದ್ರು. ಅದನ್ನ ಮಾಡಿದಾಗ ಅದನ್ನ ವೆಲಾಸಿಟಿ ತಾಳದಿಲ್ಲ ಅಂತ ಹೇಳಿ ಗ್ಯಾಬಿಯನ್ ಕನ್ಸ್ಟ್ರಕ್ಷನ್ ಮುಖಾಂತರ ಅದನ್ನು ಅಂದ್ರೆ ಬಾಕ್ಸಸ್ ಬರ್ತದೆ. ಬಾಕ್ಸಸ್ ನಲ್ಲಿ ನಾವು ಕಲ್ಲು ಹಾಕಿ ಅದು ಒಂದು ನೆಟ್ ಬರ್ತದೆ. ಆ ಒಂದು ಪ್ರಕಾರ ರಿಟೈನಿಂಗ್ ವಾಲ್ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ. ಅದನ್ನು ಕೂಡ ವೆಲಾಸಿಟಿ ಜಾಸ್ತಿ ಆಗ್ತದೆ ಅಂತ ನೀನು ಇದು ಬಂದ್ಮೇಲೆ ಈಗ ನಾವು ಅದನ್ನ ಬೋಲ್ಡರ್ಸ್ ಮುಖಾಂತರ ಮಾಡ್ಲಿಕ್ಕೆ ಅಲ್ಲಿ ಅಪ್ರೋಚ್ ಕೂಡ ಇಲ್ಲ. ಅದು ಎರಡು ಪ್ರಾಬ್ಲಮ್ ಇದೆ. ಅಪ್ರೋಚ್ ಇಲ್ಲ ಅನ್ನೋದೇ ಸುಳ್ಳು. ಅಲ್ಲ, ಬರೋಕಾ ಹೈಡ್ರೋ ಪ್ರಾಜೆಕ್ಟ್ ಇಂದಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅವರು ಅದನ್ನ ಎತ್ತರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧ ಇಲ್ಲ. ನಾನು ಹೋಗಿದ್ದೀನಿ. ಸಂಪೂರ್ಣ ಮಿಸ್ಗೈಡ್ ಮಾಡ್ತಿದ್ದಾರೆ. ಮಿಸ್ಟರ್ ಪಾಟೀಲ್ ರೇ, ದಯವಿಟ್ಟು ಮಿಸ್ಗೈಡ್ ಮಾಡಬೇಡಿ. ರಾಜ್ಯದ ಜನರನ್ನ ತಪ್ಪುದಾರಿಗೆ ಎಳಿಬೇಡಿ. ಅಪ್ರೋಚ್ ಇಲ್ಲ ಅಂತ ಮಾತು ಹೇಳ್ಬೇಡಿ. ನೀವು ಮಿಸ್ಲೀಡ್ ಮಾಡ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೀನಿ ಲಕ್ಷ್ಮಣ್, ಡೋಂಟ್ ರೈಟ್. ಬೋರ್ಕ ಇದು ಆ ಕಡೆ ಇದೆ, ಆ ಎಂಡಿಗಿದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ನೀರು ನನ್ನ ಪ್ರಶ್ನೆ ಬೇಡ. ಈಗ ನೀರು ನಿಲ್ಬೇಕಲ್ವಾ? ಈಗ ಮುಂದಿನ ದಿನಗಳಲ್ಲಿ ಮಳೆ ಬರೋದಿಲ್ಲ. ಆ ನೀರನ್ನಾದ್ರೂ ಕೂಡ ಬಳಕೆ ಮಾಡ್ಕೊಂಡು ಅಲ್ಲಿಯ ರೈತರು ಬೆಳೆಯನ್ನು ಬೆಳ್ಕೊಳ್ತಾರೆ. ಕುಡಿಯೋ ನೀರಿಗೆ ಆಗುದು ಅನುಕೂಲ ಆಗುತ್ತೆ. ಹಾಗಾದ್ರೆ ಆ ಮರಳು ಮಾಫಿಯಾ ನಿಲ್ಲಿಸ್ತಿರ್ತಾವ. ಅದನ್ನ ಯಾವುದೇ ಕಾರಣಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ಹೋದಾಗ ಅಲ್ಲಿ ಮರಳಿಗೆ ಇದಕ್ಕೇನು ಸಂಬಂಧ ಇಲ್ಲ. ಇದು 1100 ವರ್ಷದ ಹಳೆ ಒಂದು ಇದು ಅಣೆಕಟ್ಟಿದೆ. ನಾನು ಯಾರಿಗೂ ಡಿಪೆಂಡ್ ಮಾಡ್ಬೇಕಾಗಿಲ್ಲ. ನಾನು ಯಾರಿಗೂ ಡಿಪೆಂಡ್ ಮಾಡ್ಕೋಬೇಕಾಗ್ತಾ ಇಲ್ಲ. 1100 ಹಳೆದ ಒಂದು ಇದು ಅಣೆಕಟ್ಟಿದೆ. ಇದು ಬ್ರೀಚ್ ಆಗಿದೆ. ಯಾಕಂದ್ರೆ ಇವತ್ತು ದಿವಸ ಅದು ಹಳೆದಿರೋದ್ರಿಂದ ಬ್ರೀಚ್ ಆಗಿದೆ. ನಿಲ್ಲಿಸ್ಕೊಳ್ತಾ ಇದ್ರೆ ಹಳೆಯ ಜಲಾಶಯ ಅನ್ನುವ ನೆಪದಲ್ಲಿ ಅದು ಸಮಸ್ಯೆಗೆ ಇದಕ್ಕೆ ಸಮಸ್ಯೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಾವು ಅಭಿಮಾನ ಪಡುವಂತದ್ದು ಹಳೆಯ ಜಲಾಶಯ ಇದ್ರು ಕೂಡ ನಾವು 1100 ವರ್ಷ ಬಂದಿದೆ. ನಾವು ಈಗ ಬಂದಿದ್ದು 11 ವರ್ಷ ಬರೋದಲ್ಲ. ಈಗಿನ ಕಾಲದಲ್ಲಿ ನಾವು ಅವ್ರನ್ನ ಹಿರಿಯರು ಸ್ಮರಣೆ ಮಾಡ್ಬೇಕು. ಅವ್ರು ಯಾವ ಕಟ್ಟಿದಾರಲ್ಲ ಅವಾಗಿನ ಇದನ್ನ ನಾವು ಸ್ಮರಣೆ ಮಾಡ್ಬೇಕು. 1100 ವರ್ಷ ಬಂದಿದೆ ಅದು. ಏನ್ರಿ, ಇನ್ನೂ ಕೂಡ ಫರ್ದರ್ ರೂಟ್ ಕೂಡ ನಾವು ಬೋಲ್ಡರ್ಸ್ ಕೂಡ ಹಾಕಿದ್ ಮಾಡಿದ ಮೇಲೆ ಕೂಡ ಇನ್ನೂ ಫರ್ದರ್ ಇದನ್ನು ಕೂಡ ನಾವು ಇದನ್ನ ಈ ಮಳೆಗಾಲ ನಂತರ ಅಲ್ಲ, ಒಂದು ಮನವಿ ನಮ್ದು ಅಷ್ಟೇ. ಕಾಳಜಿ ಇರ್ತಕ್ಕಂಥದ್ದು 108 ಸಮಸ್ಯೆಗಳಿರ್ಲಿ, ಆದ್ರೆ ಈಗ ಇರ್ತಕ್ಕಂಥ ನೀರನ್ನಾದ್ರೂ ತಡೆಯೋಕೆ ಅವಕಾಶ ಇದೆ. ಅದು ಮಾಡ್ತಾ ಇದೀವಿ, ಇಮಿಡಿಯೇಟ್ಲಿ ಮಾಡ್ತಾ ಇದೀವಿ. ನಾವು 5-6 ದಿವಸ ನೀರು ಹೋಗ್ತಾ ಇದೆ. ಎಷ್ಟು ನೀರು ಹೋಗಿದೆ ಲೆಕ್ಕ ಇದೆಯಾ? ಆಯ್ತಪ್ಪ, ನಾವು ಈಗ ವಿತ್ ಫ್ಲೋಟಿಂಗ್ ಆಲ್ ರೂಲ್ಸ್ ರೆಗ್ಯುಲೇಷನ್ಸ್ ಬಿಟ್ಟು LNT ಸದಕ್ಕೆ ನಾನು ಕರೆಸಿ ಮಾತಾಡಿ ಅಲ್ಲಿಂದಾಗಿದೆ. ಅಪ್ರೋಚ್ ಒಂದಿಲ್ಲ. ಅಲ್ಲಿ 1 TMC ನೀರಿದೆ, ನೀರು ಹರಿದು ಹೋಗ್ತಾ ಇದೆ. ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಅಪ್ರೋಚ್ ಕೂಡ ಇಲ್ಲ. ಅಪ್ರೋಚ್ ಕ್ರಿಯೇಟ್ ಮಾಡ್ಸಕ್ಕಿದ್ದೀನಿ. ಇವ್ರು ಯಾವ ಅಪ್ರೋಚ್ ಇಲ್ಲ ಅಂತಾರೆ. ಯಾಕೆ ಈ ರೀತಿ ರಾಜ್ಯದ ಜನರನ್ನ ಹಾದಿ ತಪ್ಪಿಸ್ತಿದ್ದಾರೆ? ಮಾನ್ಯ ಸಚಿವರೇ, ದಯವಿಟ್ಟು ನೀವು ಅಲ್ಲಿ ಹೋಗಿ ಆ ಸ್ಥಳಕ್ಕೆ ನಿಮ್ಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಇದೆ. ನಿಮ್ ಕೈನಲ್ಲಿ ಆಗ್ಲಿಲ್ಲ ಅಂದ್ರೆ ಹೇಳಿ, ನಾವು ರೈತರು ಇಳಿತೀವಿ, 8 ದಿನದಲ್ಲಿ ನಿಲ್ಲಿಸ್ತೀವಿ. ದಯವಿಟ್ಟು ನೀವು ನಾನು ಹೋಗಿ ಬಂದಿದ್ದೀನಿ.
ನಾನು ಪರ್ಸನಲಿ ವಿಸಿಟ್ ಮಾಡಿದೀನಿ, ನಾನು ನೋಡಿದೀನಿ, ಎಲ್ಲಾನು ಕೂಡ ಮತ್ತೆ ಅಪ್ರೋಚ್ ಇಲ್ಲ ಅಂತ ಹೇಳ್ತಿರಲ್ಲ ನೀವು. ಅಲ್ಲ, ನಮ್ಮ ರಿಕ್ವೆಸ್ಟ್ ಇಷ್ಟೇನೆ, ಆ ನೀರು ಹರಿದು ಹೋಗ್ತಾ ಇದೆಯಲ್ಲ ಯಥೇಚ್ಛವಾಗಿ ನಿಲ್ಲಿಸಿ, ಆ ರೈತರಿಗೆ ಅನುಕೂಲ ಆಗಲಿ, ಬೆಂಗಳೂರು ಕೂಡ ಕುಡಿಯೋ ನೀರು ಬರುತ್ತೆ. ಧನ್ಯವಾದ ಸಚಿವರು ಮಾತಾಡಿದ್ರು. ನಾನು ಸೋಮಶೇಖರ್ ಕೊನೆಯದಾಗ ಕೇಳಿದೆ, ಸೋಮಶೇಖರ್ ಸಚಿವರು ಹೇಳ್ತಾ ಇದ್ದಾರೆ ಅಪ್ರೋಚಿಂಗ್ ನಮ್ಗೆ ಅಲ್ಲಿ ಸಮಸ್ಯೆ ಇದೆ, ನಾವು ಅದನ್ನು ತಕ್ಷಣ ನಿಲ್ಸಕ್ ಆಗೋದಿಲ್ಲ, ಅದು ಅತಿ ಹೆಚ್ಚಿನ ಒಂದು ಬಹಳ ಹಳೆಯಾದಂತ ಜಲಾಶಯ, ಹಾಗಾಗಿ ಸಮಸ್ಯೆ ಆಗಿದೆ, ಮೈನಿಂಗ್ ಮಾಫಿಯಾದ ಸಮಸ್ಯೆ ಇಲ್ಲ, ಏನೂ ಸಮಸ್ಯೆ ಇಲ್ಲ ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನು ಒಂದು ಸವಾಲನ್ನ ಸರ್ಕಾರಕ್ಕೆ ಹಾಕ್ತೇನೆ. ಅಲ್ಲಿ ಒಂದು ವರ್ಷಕ್ಕೆ ಸುಮಾರು 2.3 TMC ನೀರನ್ನು ಉಪಯೋಗಿಸಿಕೊಂಡು ಇವತ್ತು ನೀರಾವರಿಗೆ ಸೌಲಭ್ಯವನ್ನು ಪಡಿತಾ ಇದ್ವಿ. ಇವತ್ತು ಅಲ್ಲಿ 1 ಕ್ಯೂಸೆಕ್ಸ್ ನೀರು ಇಲ್ಲ. ಒಂದು ವರ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು 2.3 TMC ನೀರು, ಆದ್ರೆ ಪ್ರತಿದಿನ 2.5 TMC ಹೋಗ್ತಾ ಇದೆ. ಈ 1 ಕ್ಯೂಸೆಕ್ಸು ಇಲ್ಲ. ಅಲ್ಲಿ ಬರ್ತಕ್ಕಂಥದ್ದು ಸುಮಾರು 2 ತಾಲೂಕುಗಳನ್ನು ಮಧ್ಯೆ ಬರ್ತಕ್ಕಂಥ ಒಂದು ಚಾನೆಲ್ ಅದು ಮಳವಳ್ಳಿ ತಾಲೂಕು ಮತ್ತು ನರಸೀಪುರ ತಾಲೂಕು ಎರಡಕ್ಕೂ ಸುಮಾರು ಒಂದು 20-25 ಸಾವಿರ ಎಕರೆ ನೀರಿಗೆ ಕೊಟ್ಟು, ಜೊತೆಗೆ 5 ಸ್ಟೇಜ್ ಮುಖಾಂತರ ಬೆಂಗಳೂರು ನೀರು ಬರ್ತಾ ಇತ್ತು. ಅಲ್ಲಿ ಒಂದು ರಿಸರ್ವಾಯರ್ ಇದೆ, ನೆಟ್ಕರ್ ರಿಸರ್ವಾಯರ್ ಅಂತೇಳಿ, ನಮ್ಮ ಕ್ಷೇತ್ರನೇ ಅದು. ಅಲ್ಲಿಂದ TKಹಳ್ಳಿನಲ್ಲಿ ಬಂದು ಪ್ರೋಸೆಸ್ ಆಗಿ ಅದು ಫಿಲ್ಟರ್ ಆಗಿ ಸುಮಾರು 5 ಸ್ಟೇಜಿನಲ್ಲಿ ನೀರನ್ನು ಬೆಂಗಳೂರು ತೆಗೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ನೀರಿಗೂ ತೊಂದರೆ ಆಗ್ತದೆ. ಇವತ್ತು ಸುಮಾರು 20-25 ಸಾವಿರ ಎಕರೆ ನೀರು, ಹೋದ ವರ್ಷ ತಮಿಳುನಾಡಿಗೆ ನೀರು ಹೋಯ್ತು ಅಂತ ಹೇಳಿ ಬೆಳೆ ಮಾಡಕ್ಕಾಗಿಲ್ಲ ರೈತರು. ಈ ವರ್ಷ ನೀರಿದ್ರೂ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೂ ಆಗಿಲ್ಲ. ಸೊ ಅಂದ್ರೆ 12 ದಿನ ಆಗಿದೆ ಇವತ್ತಿಗೆ. ಒಂದು ದಿನಕ್ಕೆ ಸುಮಾರು 2.5 TMC ನೀರು ಹೋಗಿ 30 TMC ನೀರು ಹೋಗಿದೆ ಅಂದಾಜಿನ ಪ್ರಕಾರ. ಇದುವರೆಗೂ ಏನ್ ಮಾಡ್ತಾ ಇದ್ರು ಅಂದ್ರೆ ನಾನು ಕೇಳ್ತೇನೆ ಸವಾಲು. ಈ ತಾಂತ್ರಿಕ ಕಾರಣಗಳ ಮರಳು ದಂಧೆಯಿಂದ ಡ್ಯಾಮೇಜ್ ಆಗಿ ಇವತ್ತು ಬ್ರೀಚ್ ಆಗಿರ್ತಕ್ಕಂಥದ್ದು, ಅಥವಾ ಬರುಕದವರಿಗೆ ಸಹಾಯ ಮಾಡತಕ್ಕಂಥ ಯೋಜನೆಯಿಂದ ಇದಕ್ಕೆ ತೊಂದರೆ ಆಗಿದೆಯೋ, ಈ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ? ಅಷ್ಟು 670 ವರ್ಷಗಳ ಒಂದು ಒಂದು ಬ್ರಿಡ್ಜ್, ಸುಮಾರು 1076 ಮೀಟರ್ ಉದ್ದ ಇರತಕ್ಕಂತ ಒಂದು ಹಳೆಯದಾದಂತ ಪ್ರಾಚೀನವಾದಂತ ಒಂದು ಬ್ರಿಡ್ಜ್ ಇದು. ಅಂದ್ರೆ ಹೋರಾಟ ನಾನು ನಾಗೇಂದ್ರ ಮಾತಾಡ್ತೀನಿ. ನಾಗೇಂದ್ರ ಕೊನೆಯದಾಗ ಕೇಳ್ತಾ ಇದ್ದೀನಿ, ಸಚಿವರು ಮಾತಾಡಿದ್ರು ಇವತ್ತು, ಈಗ ಹೇಳ್ತಾ ಇದ್ದಾರೆ ಆ ಮರಳು ಮಾಫಿಯಾ ಇರ್ಬೋದು ಅಥವಾ ಬರುಕ ಕಂಪನಿ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆ ಅಲ್ಲ, ಇದು ಅತ್ಯಂತ ಪುರಾತನವಾದ ಜಲಾಶಯ, ಹಾಗಾಗಿ ನಾವು ಅದನ್ನು ತಡೀತೀವಿ ಅನ್ನೋಂತ ಮಾತ್ರ ಹೇಳ್ತಾ ಇದ್ದಾರೆ. ಇಲ್ಲ, ಇದು ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಅಂದರೆ ಕರ್ನಾಟಕ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನೀರಿನ ವಿಚಾರದಲ್ಲಿ. ಈಗ ಒಂದು ಉದಾಹರಣೆ ಹೇಳ್ತೀರಿ, ನೀವು ಹೆಗ್ಗೆರೆ ವಿಚಾರ ಹೇಳ್ತಾ ಇದ್ರಿ. ಹೆಗ್ಗೆರೆ ಬನ್ನೂರಲ್ಲಿ 10,000 ಎಕರೆಗೆ ನೀರು ಕೊಡುತ್ತೆ. ಅಲ್ಲಿ ನೀರು ತುಂಬಿಸಕ್ಕೆ ತಮಿಳ್ನಾಡು ನೀರು ಹರಿದೋಗ್ತಾ ಇದೆ. ಅಲ್ಲಿ ನೀರು ತುಂಬಿಸಿ ಅಚ್ಚುಕಟ್ಟಿನ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಈ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ. ಮತ್ತು ನೀವು ಹೇಳಿದ್ರಿ ಬರೋಕೋ ಒಂದು ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇದೆಯಲ್ಲ, ಅದರಿಂದನೂ ಕೂಡ ಅಪಾಯ ಇದೆ. ಅಲ್ಲಿ 4 ಡಿವಿಯೇಷನ್ ಇತ್ತು ಚಾನೆಲ್ಲು. ಅವನು ಅನುಕೂಲ ತಕ್ಕಂತೆ 3 ಬಂದ್ ಮಾಡಿಸಿ 1 ಉಪಯೋಗಿಸ್ಕೊಂಡಿದ್ರೆ ಅದರಿಂದ ಅಪ್ರೋಚ್ ಆಗ್ತಾ ಇಲ್ಲ. ಮಂತ್ರಿಗಳು ಅದನ್ನು ಗಮನಿಸಬೇಕಾಯ್ತು. ಅವರು ಒಟ್ಟಾರೆ 2 ದಿನ ನಾವು ಕಾಲಾವಕಾಶ ಕೊಡ್ತೀವಿ ಸರ್ಕಾರಕ್ಕೆ. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿನಿಧಿಸುವಂಥ ಜಿಲ್ಲೆ ಇದು, ಅವರು ಕೆಟ್ಟ ಹೆಸರು ಬರುತ್ತೆ. ಅವರು ಸೀರಿಯಸ್ ಆಗಿ ಚುನಾವಣಾ ಗುಂಗಿಂದ ಹೊರಬಂದು ಕನಿಷ್ಠ ಒಂದು ಗಂಟೆ ಆದರೂ ಕೂಡ ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರಿಗೆ ತಾಕೀತು ಮಾಡಿದ್ರೆ 2-3 ದಿನದಲ್ಲಿ ನೀರನ್ನ ಹೋಗೋದನ್ನ ಪೋಲ್ ಆಗೋದನ್ನ ತಡೆಗಟ್ಟಬಹುದು. 2 ದಿನ ಕಾಯ್ತೀವಿ ನಾವು ಈ ಸರ್ಕಾರ ನೋಡ್ತೀವಿ. ಇಲ್ಲಾಂದ್ರೆ ರೈತರು ಬೀದಿಗಿಳಿದು ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಮತ್ತೆ ನಾವು ನಿಲ್ಲಿಸ್ಕೊಳ್ಳಂತ ಅವಕಾಶ. ಧನ್ಯವಾದ ನಮ್ಮ ಜೊತೆ ಮಾತಾಡಿದೆ. ಕೊನೆಯದಾಗಿ ನಾನು ನರಸಿಂಹಪುರ ಕೇಳಿ, ನರಸಿಂಹಪ್ಪನವರೇ, ಸಚಿವರು ಹೇಳ್ತಾರೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ಒಂದಕ್ಕೆ ತಾಳೆ ಹಾಕ್ಬೇಡಿ ಅನ್ನೋ ಮಾತಾಡೋದು, ಕೊನೆಯದಾಗಿ ಹೇಳಿ. ಈಗ ತಾಳ ಮೇಳದ ಕ್ವಶನ್ ಬೇಡ, ಸಚಿವರಿಗೆ ಹೇಳ್ತೀನಿ, ನೀವು ಈ ಕೆಲಸ ಎಲ್ಲ ಬಿಟ್ಬಿಡ್ರಿ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ನೀರಾವರಿ ಅಧಿಕಾರಿಗಳು ಏನಿದ್ದಾರೆ, ಕತ್ತೆ ಕಾಯ್ತಾ ಇದಾರ, ಕತ್ತೆ ಮೇಯಿಸ್ತಾ ಇದಾರ ಅಂತ ಕೇಳ್ರಿ. ಹೋಗಿ ಅದೊಂದು ದೊಡ್ಡ ಇಶ್ಯೂ ಅಲ್ಲ, ಅದು ಬಹಳ ಸಣ್ಣದು. ತುಂಗಭದ್ರದಲ್ಲಿ ಇವು ತಿಂಗಳಿಗೊಂದು 2 ತಿಂಗಳಿಗೊಂದು ಹೊಡಿತಾನೆ ಇರ್ತವೆ, ಅವ್ರು ರಿಪೇರಿ ಮಾಡ್ತಾನೆ ಇರ್ತಾರೆ. ಭದ್ರಾದಲ್ಲಿ ದೌಡೇನೆ ಒಡೆದೋಗಿತ್ತು, ಗೈಡ್ ವಾಲೆ ಒಡೆದೋಗಿತ್ತು, ರಿಪೇರಿ ಮಾಡಿದ್ವಿ. ಇದೇನು ದೊಡ್ಡ ಕೆಲಸ ಅಲ್ಲ. ಮೊದಲ ಜನದ ಜೀವ ನಾಶನ ಆಗ್ತಾರೆ. ತುಂಗಭದ್ರದಂತ ದೊಡ್ಡ ಕಾಲುವೆಗಳು ಹೊಡೆದಾಗಲೂ ಕೂಡ ಹೋಗಿ ರೈತರು ಅಧಿಕಾರಿಗಳು 2-3 ದಿವಸದಲ್ಲಿ ಅದನ್ನು ಕ್ಲೋಸ್ ಮಾಡ್ತಾರೆ, ಬಂದ್ ಮಾಡ್ತಾರೆ. ಈ ಸಣ್ಣ ಜಲಾಶಯ ಯಾಕೆ ಮಾಡಕ್ಕಾಗಿಲ್ಲ? ಕೊನೆಯದಾಗಿ ಈ ಸಣ್ಣತನ ಬಹುಶಃ ಈ ಅಧಿಕಾರಿಗಳ ಸಣ್ಣತನ, ಮತ್ತೆ ಅಲ್ಲಿ ಗೈಡ್ ಮಾಡೋ ರಾಜಕಾರಣಿಗಳಿಲ್ಲ ಅಲ್ಲಿ. ಈಗ 2 ದಿನದಲ್ಲಿ ಖಂಡಿತ ಇದ್ರಲ್ಲಿ ಪಾಲ್ದಾರರು. ಆಮೇಲೆ ಇವ್ರ ಉದ್ದೇಶ ಇನ್ನೂ ಜಾಸ್ತಿ ಹೊಡಿಲಿ ಅಂತ, ಇಡೀ ಕಟ್ಟೆ ಹೊಡೆದ್ರೆ ತಲಕಾಡು ಮುಳುಗೋಗುತ್ತೆ.
ಹೀಗಾಗಿ ಒಡೆದೋಗ್ಲಿ ಇನ್ನು ಹೆಚ್ಚಿಗೆ ದುಡ್ಡು ಬರುತ್ತೆ ಅನ್ನೋ ಉದ್ದೇಶ ಇರ್ಬೋದು. Yes. 2 ಟೈಮ್ ಕೊಡ್ತೀವಿ, ಗುರುವಾರದೊಳಗೆ ಇವ್ರು ನಿಲ್ಲಿಸ್ತಿಲ್ಲ ಅಂದ್ರೆ ನಾವೇ ರೈತರು ಮಾಲ್ ಮೂಟೆ ತಗೊಂಡು ಅಧಿಕಾರಿಗಳ ಕೊಳ್ಳು ಪಟ್ಟು ಹಿಡಿಯುವ ಸನ್ನಿವೇಶ ಖಂಡಿತ. ಸೊ ಚಿಕ್ಕರಂಗೇಗೌಡ್ರೆ, ನರಸಿಂಹಪ್ಪನವರೇ, ಬಿಸೋಂಶಕ್ಕಾಗಿ ನಾಗೇಂದ್ರ ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗಿದ್ರು. ಮಹತ್ವದ ವಿಚಾರ ಇದು. ಸಾವಿರಾರು ಲಕ್ಷಾಂತರ ರೈತರ ಒಂದು ಬದುಕಿನ ಪ್ರಶ್ನೆ ಇದೆ. ಇದನ್ನ ಚೆಲ್ಲಾಟ ಮಾಡ್ಕೊಂಡಂತ ಅಧಿಕಾರಿಗಳ ಕೊಳ್ಳು ಪಟ್ಟು ಹಿಡಿಯುವಂತ ಸನ್ನಿವೇಶ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಇಲ್ಲಿ ಭಾಗವಹಿಸಿದಂತ ನಾಯಕರ ಮಾತುಗಳು. ಬಹುತೇಕ ಬೇಗನೆ ಎಚ್ಚೆತ್ತುಕೊಂಡು ಆ ನೀರನ್ನು ತಡೆಯದೆ ಹೋದರೆ ಬಹುತೇಕ ಅಪಾಯ ಕೂಡ ಅವರಿಗಿದೆ. ಇದು ಇವತ್ತಿನ ಒಂದು ವಿಶೇಷ. ಮತ್ತೆ ನಾನು ನಾಳೆ ಇದೇ ವಿಶೇಷ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸ್ವರ್ಣ ನ್ಯೂಸ್.